ನಮಸ್ಕಾರ. ಇವತ್ತೊಂದು ಆರೋಗ್ಯಕರವಾದಂಥ ರೆಸಿಪಿ ತೋರಿಸ್ತೀನಿ. ಪಾಲಕ್ ರೈಸ್ ಸೂಪರ್ ಟೇಸ್ಟಿಯಾಗಿದ್ದಂಥ ಮತ್ತು ಮಕ್ಕಳಿಗೆ ದೊಡ್ಡವರಿಗೆ ಆರೋಗ್ಯಕರವಾದಂಥ ಪಾಲಕ್ ರೈಸ್. ಇಲ್ಲಿ ಒಂದು ಕಡಾಯಿಯೊಳಗೆ ನೀರಿಟ್ಟೀನಿ, ಅದರ ಪಾಲಕ್ ಹಾಕೋಣ. ಪಾಲಕ್ನ ಮೊದಲು ತೊಳೆದಿಟ್ಕೋಬೇಕು. ಎಳೆ ಪಾಲಕ್ ಎಲ್ಲ ಇದ್ರಾಗ ಹಾಕಬೇಕು. ಅಕ್ಕಿ ನೆನೆ ಇಟ್ಕೊಂಡೀನಿ. ಅಕ್ಕಿ ತೊಳೆದೊಂದು 1/4 ಗಂಟೆ ನೆನೆ ಇಟ್ಬೇಕು. 15 ನಿಮಿಷ ನೆನೆಕಿಡಬೇಕು. ಭಾಳ ಚಂದ ಬೆಂದಿರ್ತೈತಿ, ಉದುರಾಗಿನೂ ಬರ್ತೈತಿ ಅನ್ನ. ಆನಂತರ ಇದಕ್ಕೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಪಾಲಕ್ ಸೊಪ್ಪನ್ನ ತೊಳೆದು ಇಲ್ಲಿ ಹಾಕಾಕತ್ತೀನಿ. ಹಸಿ ಮೆಣಸಿನ್ಕಾಯಿ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕಬೇಕು. ಇದ್ರಾಗ ನಾವು ಮೀಡಿಯಮ್ ಖಾರ ಮಾಡಾಕತ್ತೇನೆ. ನಾನಿಲ್ಲಿ ಸಣ್ಣ ಮಕ್ಕಳು ಊಟ ಮಾಡ್ತಾರೆ ಮನೆಯೊಳಗೆ, ಅದಕ್ಕೋಸ್ಕರ ಮೀಡಿಯಮ್ ಖಾರ ಮಾಡ್ತೀನಿ. ನೋಡಿರಿ, ಒಂದು 5 ನಿಮಿಷ ನೀರೊಳಗೆ ಈ ಥರ ಬೆಂದರೆ ಸಾಕು. ತೆಗೆದಿಟ್ಕೊಂಡ್ಬಿಡೋಣ. ತೆಗೆದು ಸ್ವಲ್ಪ ಆರಿಂದ ನೈಸ್ ಪೇಸ್ಟ್ ಮಾಡಿ ಇಟ್ಕೊಳೋಣ. ಇದನ್ನು ಪಾಲಕ್ ಸೊಪ್ಪನ್ನು ದಿನ ಬಳಸಿದ್ರು ಕಡಿಮೆ. ನೋಡಿರಿ, ಅಷ್ಟೊಂದು ಆರೋಗ್ಯ ಐತಿ. ಇದ್ರಾಗ ಪೌಷ್ಟಿಕಾಂಶ ಐತಿ. ದೇಹಕ್ಕೆ ಆರೋಗ್ಯಕರವಾದಂಥ ಒಂದು ರೆಸಿಪಿ ಅನ್ಬೋದು ಇದು. ಇದನ್ನು ನೀರೆಲ್ಲ ತೆಗೆದು ಹಾಕ್ಕೋತೇನೆ. ನೋಡಿರಿ, ಸ್ವಲ್ಪ ಆರಿದ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳೋಣ. ಇವಾಗ ಆರೈತಿ. ಒಂದು ಸಣ್ಣ ಜಾರಿಗೆ ಇದನ್ನೆಲ್ಲ ಹಾಕಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೋಣ. 1 ಇಂಚ್ ಶುಂಠಿ ಸಿಪ್ಪಿ ತೆಗೆದು ತೆಳ್ಳಗೆ ಹೆಚ್ಚಿ 1 ಇಂಚ್ ಶುಂಠಿ ಹಾಕೋಣ. 1 ಗಡ್ಡಿ ಬೆಳ್ಳುಳ್ಳಿ ಹಾಕೋಣ. ನಾನು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಫ್ರೆಶ್ ಆಗಿನೇ ಪೇಸ್ಟ್ ಮಾಡಿ ಹಾಕೋದು. ಪೇಸ್ಟ್ ಪಾಕೆಟ್ ತಂದಿಟ್ಕೊಳಂಗಿಲ್ಲ. ಅದು ಯಾವಾಗ ಮಾಡಿರ್ತಾರೆ, ಹೆಂಗೆ ಮಾಡಿರ್ತಾರೆ ಇಷ್ಟ ಆಗಲ್ಲ. ಇವಾಗ ನೋಡಿರಿ, ಗೋಡಂಬಿ ಒಂದು 10-12 ಪೀಸ್ ಗೋಡಂಬಿ ನೆನೆ ಇಟ್ಟಿದ್ದೆ, ಅದನ್ನು ಕೂಡ ಇದ್ರಾಗ ಹಾಕ್ತೀನಿ. ನೈಸ್ ಪೇಸ್ಟ್ ಮಾಡ್ಕೊಳೋಣ. ಇದು ಭಾಳ ಅಂದ್ರೆ ಭಾಳ ರುಚಿ ಡಬಲ್ ಆಗ್ತೈತಿ. ಗೋಡಂಬಿ ಹಾಕೋದ್ರಿಂದ ಹೆಚ್ಚಿನ ಪೌಷ್ಟಿಕಾಂಶ ಸಿಗ್ತೈತಿ. ಒಂದು ಕುಕ್ಕರ್ ಇಟ್ಕೊಂಡು ಒಂದು 2-3 ಟೇಬಲ್ ನೋಡಿರಿ ಪೇಸ್ಟ್ ಮಾಡಿದ್ದು ಹಿಂಗೆ ನೈಸ್ ಇರಬೇಕು. ಸೈಡ್ಗಿಡೋಣ. ಒಂದು ಕುಕ್ಕರ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. 2 ಟೀ ಸ್ಪೂನ್ ತುಪ್ಪ ಹಾಕೋಣ. ಎರಡೂ ಹಾಕಬೇಕು, ಹಾಫ್. ಭಾಳ ಅಂದ್ರೆ ಭಾಳ ರುಚಿ ಕೊಡ್ತದೆ. ಎಣ್ಣೆಗಿಂತ ತುಪ್ಪ ಒಳ್ಳೆಯದು. ಎಣ್ಣೆ ಕಡಿಮೆ ಬಳಸಬೇಕು, ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಬಳಸಬೇಕು. ನೋಡಿರಿ, ಉಪ್ಪಿಟ್ಟು ತಿನ್ನೋ ಚಮಚಲೆ 2 ಚಮಚೆ ತುಪ್ಪ, 2 ಟೇಬಲ್ ಸ್ಪೂನ್ ಎಣ್ಣೆ. ಇದು ಕರಗಲಿ. ನೋಡಿರಿ, ಇದು ಕರಗಿದ ನಂತರ ಇದಕ್ಕೆ ಬೇಸಿಕ್ ಮಸಾಲ ಹಾಕೋಣ. ಏಲಕ್ಕಿ, ಲವಂಗ, ಚಕ್ಕಿ, ಜೀರಿಗೆ, ಸ್ಟಾರ್ ಹೂವು ಇವನ್ನೆಲ್ಲ ಹಾಕಿ ಸಣ್ಣ ಇರಲಿ ಉರಿ. ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕೋಣ. 2 ತೆಳ್ಳಗೆ ಉದ್ದಕ್ಕೆ ಹೆಚ್ಚಿದಂಥ ಈರುಳ್ಳಿ. ಒಗ್ಗರಣೆ ಎಣ್ಣೆ ಸಿಡಿತೈತೆ ಅಂತೇಳಿ ಹಿಂದೆ ಚಾಪಿಂಗ್ ಮಣಿ ಇಟ್ಟೀನಿ. ಅದನ್ನು ಗೋಡಿಗೆಲ್ಲ ಎಣ್ಣೆ ಸಿಡಿದು ಬಿಡ್ತೈತಲ್ಲ, ಅದಕ್ಕೋಸ್ಕರ ಈರುಳ್ಳಿ ಹಸಿ ಸ್ಮೆಲ್ ಹೋಗಲಿ, ಚೆಂದಾಗಿ ಬೇಯಲಿ. ಟೊಮೆಟೊ ಹಾಕೋಣ. 1 ದೊಡ್ಡ ಟೊಮೆಟೊ
ಸಣ್ಣಕ್ಕೆ ಹೆಚ್ಚಕ್ಕನು ಅದು ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಬೇಯಲಿ. ಇದೇ ಎಣ್ಣೆಯೊಳಗೆ ಇವೆರಡು ಚೆಂದ ಬೆಂದ ನಂತರ ಮುಂದೆ ರುಬ್ಬಿದಂಥ ಪೇಸ್ಟ್ ಹಾಕೋಣ. ಇದೊಂದು 2 ನಿಮಿಷ ಎಣ್ಣೆಯೊಳಗೆ ಚೆಂದಾಗಿ ಎಣ್ಣೆ ಬಿಡುವವರೆಗೆ ಇದು ಫ್ರೈ ಆಗಲಿ. ಇದು ಬೇಯಿಸಿ ಹಾಕಿರ್ತೀವಿ, ಸ್ವಲ್ಪ ಹೊತ್ತಿನಾಗ ಫ್ರೈ ಆಕತಿ. ಇವಾಗ ನೆನೆಸಿಟ್ಟಂಥ ಅಕ್ಕಿ ಹಾಕಿಬಿಡೋಣ. ಯಾವುದೇ ಅಳತಿ ತಗೋರಿ, 1 ಅಕ್ಕಿಗೆ 2 ನೀರು ಸಾಕು. ನೆನೆಸಿಟ್ಟಿರೋದ್ರಿಂದ ಅನ್ನ ಸ್ಮೂತಾಗಿರ್ತತಿ ಮತ್ತು ಬಿಡಿ ಬಿಡಿನೂ ಆಗಿರ್ತತಿ. ನಮ್ಮ ಮನೆಯೊಳಗೆ ಸ್ವಲ್ಪ ಅನ್ನ ಉದುರು ಮಂಡಕ್ಕಿ ಅವಲಕ್ಕಿ ಹಂಗಾರು ತಿನ್ನಂಗಿಲ್ಲ ಯಾರು. ಸ್ವಲ್ಪ ಸ್ಮೂತಾಗೇ ಇರಬೇಕು. ಯಾವುದೇ ರೈಸ್ ಐಟಮ್ ಮಾಡಿದರೂ ಸ್ಮೂತ್ ಇರಬೇಕು. ಅದಕ್ಕೋಸ್ಕರ ನೆನೆ ಇಟ್ಟಿದ್ದೆ. ಇದು ಚೆಂದಾಗಿ ಬೇಯ್ತತಿ ಮತ್ತು ಉದುರೂ ಆಗ್ತತಿ. ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ ಹಾಕೋಣ. ಚಿಕ್ಕ ಸ್ಪೂನ್ಲೆ ಅರ್ಧ ಸ್ಪೂನು ಧನಿಯಾ ಪೌಡ್ರ್ ಹಾಕೋಣ. ಸ್ವಲ್ಪ ಸ್ವಲ್ಪ ಜೀರಾ ಪೌಡ್ರ್ ಹಾಕೋಣ. ಸ್ವಲ್ಪ ಗರಂ ಮಸಾಲ ಹಾಕೋಣ. ಆಯಿತು, ಇಷ್ಟು ಹಾಕಿದ್ರೆ ಸ್ವಲ್ಪ ಹಾಕೋಣ. ನಾ ಮಸಾಲ ಜಾಸ್ತಿ ಯೂಸ್ ಮಾಡಲ್ಲ, ಅವಶ್ಯಕತೆ ಬಿದ್ದಲ್ಲಿ ಸ್ವಲ್ಪ ಹಾಕ್ತೀನಿ. ನೋಡಿರಿ, ಇದನ್ನ ಚೆಂದ ಮಿಕ್ಸ್ ಮಾಡೋಣ. ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲಿಗೆ ವಿಸಿಟ್ ಕೊಟ್ಟಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ನಾ ಹಾಕಂಥ ವಿಡಿಯೋಕ್ಕೆ ನಿಮ್ಮ ರೆಸ್ಪಾನ್ಸ್ ಚೆನ್ನಾಗೈತಿ. ನನಗೆ ಫುಲ್ ಖುಷಿಯಾಗೈತಿ. ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೋಡಿರಿ, ಇಲ್ಲೇ ರೈಸ್ ಏನು ಸೂಪರಾಗಿ ಬಂದೈತೆ ನೋಡಿರಿ. ಇದೇ ಥರ ನೀವು ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.